ಲಿಸನ್ ಬಾಯ್ಸ್, ನೀವು ಯಾವ ಹುಡುಗಿಯರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಡಿ. ಏಕೆಂದರೆ ಈ ಪ್ರೋಸೆಸ್ನಲ್ಲಿ ಹುಚ್ಚರಾಗುತ್ತೀರಾ ಅಥವಾ ಆ ಹುಡುಗಿಯ ಪ್ರೀತಿಯಲ್ಲಿ ಬಿದ್ದೋಗುತ್ತೀರಾ. ಎರಡು ಒಂದೇ ಅಲ್ವಾ? ಫ್ರೆಂಡ್ಸ್, ಈ ದಿನ ನಾನು ನಿಮ್ಮ ಜೊತೆ ಈ ಪ್ರಪಂಚದಲ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಹಾಗೆ ಅಮೇಜಿಂಗ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡುತ್ತೇನೆ. ಅದೇನೆಂದರೆ 20 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಗರ್ಲ್ಸ್. ಹುಡುಗಿಯರಿಗಿಂತ ಇಂಟ್ರೆಸ್ಟಿಂಗ್ ಟಾಪಿಕ್ ಈ ಪ್ರಪಂಚದಲ್ಲಿ ಏನಿರುತ್ತದೆ ಹೇಳಿ. ಈ ವಿಡಿಯೋದಲ್ಲಿ ನಾನು ಹೇಳುವ ಯಾವ ಪಾಯಿಂಟ್ ಆದರೂ ಯಾವ ಹುಡುಗಿಯನ್ನಾದರೂ ಹರ್ಟ್ ಮಾಡಿದ್ದಲ್ಲಿ ಮೊದಲೇ ದಯಮಾಡಿ ಪ್ಲೀಸ್ ಅಕ್ಸೆಪ್ಟ್ ಮೈ ಅಪಾಲಜೀಸ್. ಇನ್ನು ತಡ ಮಾಡದೆ ಲೆಟ್ಸ್ ಡೈವ್ ಇಂಟು ಎ ವಿಡಿಯೋ. ಫ್ಯಾಕ್ಟ್ ನಂಬರ್ 1. ಹುಡುಗಿಯರು ಯಾರನ್ನಾದ್ರೂ ಮಿಸ್ ಆಗಬೇಕಾದ್ರೆ ಎಷ್ಟು ಚಿಂತೆಗೆ ಒಳಗಾಗುತ್ತಾರೋ, ಎದುರಿನವರು ತಿರುಗಿ ಈ ಹುಡುಗಿಯನ್ನು ಮಿಸ್ ಆಗುತ್ತಿಲ್ಲ ಎಂದು ಕೇಳಿದಾಗ ಅದಕ್ಕಿಂತ 100% ಹೆಚ್ಚಾಗಿ ಚಿಂತೆ ಪಡುತ್ತಾರೆ. ಫ್ಯಾಕ್ಟ್ ನಂಬರ್ 2. ಒಂದು ಆವರೇಜ್ ಹುಡುಗಿ 47 ಗಂಟೆಗಳಿಗಿಂತ ಯಾವ ಸೀಕ್ರೆಟ್ ಅನ್ನು ಬಚ್ಚಿಡಲು ಆಗುವುದಿಲ್ಲ. ಖಂಡಿತವಾಗಿ ಯಾರ ಜೊತೆ ಆದರೂ ಶೇರ್ ಮಾಡಿಕೊಳ್ಳುತ್ತಾ ಗಾಸಿಪ್ಸ್ ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 3. ಹುಡುಗಿಯರು ಅವರು ಪ್ರೀತಿಸಿರುವ ಹುಡುಗನನ್ನು ಯಾವಾಗಲೂ ನಂಬದೇ ಇರಬಹುದು, ಆದರೆ ಅವರು ನಂಬಿರುವ ಹುಡುಗನನ್ನು ಯಾವಾಗಲೂ ಪ್ರೀತಿಸುತ್ತಲೇ ಇರುತ್ತಾರೆ. ಸೊ ಹುಡುಗಿಯರು ನಿಮ್ಮನ್ನು ಪ್ರೀತಿಸಬೇಕು ಎಂದುಕೊಳ್ಳುವ ಬದಲಾಗಿ ನಿಮ್ಮನ್ನು ನಂಬಬೇಕು ಎಂದುಕೊಳ್ಳಿ, ದೆನ್ ಆಟೋಮೆಟಿಕ್ ಆಗಿ ಪ್ರೀತಿಸುತ್ತಾರೆ. ಫ್ಯಾಕ್ಟ್ ನಂಬರ್ 4. ಯಾವಾಗಲೂ ನಗುತ್ತಾ ಚೆನ್ನಾಗಿ ಮಾತನಾಡುವ ಹುಡುಗಿಯರು ರಾತ್ರಿ ಹೊತ್ತು ಒಬ್ಬರೇ ಕೂತು ಅಳುತ್ತಿರುತ್ತಾರಂತೆ. ಫ್ಯಾಕ್ಟ್ ನಂಬರ್ 5. ಪ್ರತಿ ಹುಡುಗಿಯರ ಜೀವನದಲ್ಲಿ 3 ಜನ ಹುಡುಗರಿರುತ್ತಾರೆ. ಈ ಹುಡುಗಿ ಹೆಚ್ಚಾಗಿ ಪ್ರೀತಿಸುವ ಹುಡುಗ, ಈ ಹುಡುಗಿ ಹೆಚ್ಚಾಗಿ ದ್ವೇಷಿಸುವ ಹುಡುಗ, ಈ ಹುಡುಗಿ ಈ ಹುಡುಗ ಇಲ್ಲದೆ ನಾನು ಬಾಳಲು ಆಗುವುದಿಲ್ಲ ಎಂದುಕೊಳ್ಳುವ ಹುಡುಗ. ಇದರಲ್ಲಿ ಟ್ವಿಸ್ಟ್ ಏನೋ ಗೊತ್ತಾ? ಈ 3 ಜನ ಒಬ್ಬರೇ ಆಗಿರುತ್ತಾರಂತೆ. ಫ್ಯಾಕ್ಟ್ ನಂಬರ್ 6. ಹುಡುಗಿಯರು ಅವರ ಜೀವನದಲ್ಲಿ 1 ವರ್ಷ ಕೇವಲ ಈಗ ನಾನು ಯಾವ ಡ್ರೆಸ್ ಹಾಕಿಕೊಳ್ಳಬೇಕು ಎಂಬುವ ಡಿಸಿಷನ್ ತೆಗೆದುಕೊಳ್ಳುವುದರಲ್ಲೇ ಕಳೆದು ಬಿಡುತ್ತಾರೆ. ಫ್ಯಾಕ್ಟ್ ನಂಬರ್ 7. ಒಂದು ಹುಡುಗಿ ಮೌನವಾಗಿ ಇದ್ದಾಳೆಂದರೆ ಅದರ ಅರ್ಥ ಅವಳ ಮೆದುಳಿನಲ್ಲಿ ಲಕ್ಷಾಂತರ ಪ್ರಶ್ನೆಗಳು ಇರಬಹುದು, ಅಥವಾ ಆ ಹುಡುಗಿ ಒಳಗೆ ಬಹಳ ಚಿಂತೆ ಪಡುತ್ತಿರಬಹುದು. ಫ್ಯಾಕ್ಟ್ ನಂಬರ್ 8. ಹುಡುಗಿಯರನ್ನು ನಾವು ಏನೆಂದು ಬೈಯುತ್ತೇವೋ ಅವರು ನಮ್ಮ ಹತ್ತಿರ ಅದೇ ರೀತಿಯಲ್ಲಿ ಬಿಹೇವ್ ಮಾಡುತ್ತಾರೆ. ಫಾರ್ ಎಕ್ಸಾಂಪಲ್, ರಾಕ್ಷಸಿ ಎಂದು ಬೈದರೆ ನಮ್ಮ ಹತ್ತಿರ ರಾಕ್ಷಸಿಯ ಹಾಗೇನೆ ಪ್ರವರ್ತಿಸುತ್ತಾರೆ. ಹಾಗೆ ದೇವತೆ ಎಂದು ಹೊಗಳಿದರೆ ನಮಗೆ ಅದೇ ರೀತಿಯಲ್ಲಿ ಕಾಣುತ್ತಾರೆ. ಫ್ಯಾಕ್ಟ್ ನಂಬರ್ 9. ಒಂದು ಹುಡುಗನ ಮೇಲಿರುವ ಫೀಲಿಂಗ್ಸ್ ಅನ್ನು ಆ ಹುಡುಗಿ ಹೇಳುವುದಕ್ಕಿಂತ ಆ ಹುಡುಗಿಯ ಫೇವ್ರೆಟ್ ಸಾಂಗ್ ಇನ್ನೂ ಚೆನ್ನಾಗಿ ಹೇಳುತ್ತದೆ. ಫ್ಯಾಕ್ಟ್ ನಂಬರ್ 10. ಹುಡುಗಿಯರ ಮೈಯಲ್ಲಿ ನೋವಿಗೆ ರೆಸ್ಪಾಂಡ್ ಆಗುವ ಪೇನ್ ರೆಸೆಪ್ಟರ್ಸ್ ಹುಡುಗರಿಗಿಂತ ಡಬಲ್ ಇರುತ್ತವೆ. ಹಾಗೆ ನೋವನ್ನು ತಡೆದುಕೊಳ್ಳುವ ಶಕ್ತಿ ಕೂಡ ಹುಡುಗರಿಗಿಂತ ಜಾಸ್ತಿನೇ ಇರುತ್ತವೆ. ಫ್ಯಾಕ್ಟ್ ನಂಬರ್ 11. ಹುಡುಗಿಯರು ವರ್ಷದಲ್ಲಿ 120 ಗಂಟೆ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಲೇ ಕಳೆಯುತ್ತಾರೆ. ಹಾಗೆ ಹುಡುಗಿಯರ ಕಬೋರ್ಡ್ನಲ್ಲಿ 100 ಜೊತೆಗಳ ಬಟ್ಟೆಗಳಿದ್ದರೂ ನನಗೆ ಹಾಕಲು ಬಟ್ಟೆಗಳು ಇಲ್ಲ ಎಂಬುವ ಫೀಲಿಂಗ್ ನಲ್ಲೇ ಇರುತ್ತಾರೆ. ಫ್ಯಾಕ್ಟ್ ನಂಬರ್ 12. ಸಾಧಾರಣವಾಗಿ ಒಂದು ಹುಡುಗಿ ವರ್ಷಕ್ಕೆ 30ರಿಂದ 64 ಸಾರಿ ಅಳುತ್ತಾರೆ. ಅದೇ ಹುಡುಗನಾದರೆ 6ರಿಂದ 7 ಸಾರಿ ಅಳುತ್ತಾರೆ. ಫ್ಯಾಕ್ಟ್ ನಂಬರ್ 13. ಪ್ರತಿ 100 ಜನ ಹುಡುಗಿಯರಲ್ಲಿ ಒಬ್ಬರು ಮಾತ್ರವೇ ಅವರ ಲವರ್ಗೆ ಹೆಂಡತಿ ಆಗುತ್ತಾರೆ. ಮಿಕ್ಕಿರುವ 99 ಮಂದಿ ಅವರ ಲವರ್ನ ಜಿಮೇಲ್, ಫೇಸ್ಬುಕ್ ಅಕೌಂಟ್ಸ್ಗೆ ಪಾಸ್ವರ್ಡ್ ಆಗಿಯೋ ಅಥವಾ ಹುಡುಗನಿಗೆ ಹುಟ್ಟಿರುವ ಮಗುವಿಗೆ ಹೆಸರಾಗಿಯೇನೆ ಉಳಿದು ಬಿಡುತ್ತಾರೆ. ಫ್ಯಾಕ್ಟ್ ನಂಬರ್ 14. ನುಜುದ್ ಎಂಬುವ ಒಂದು ಹುಡುಗಿ ಅವರ 10 ವರ್ಷದ ವಯಸ್ಸಿನಲ್ಲಿ ಡಿವೋರ್ಸ್ ತೆಗೆದುಕೊಂಡರು. ಇವರು ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಡಿವೋರ್ಸ್ ತೆಗೆದುಕೊಂಡಿರುವ ಹುಡುಗಿ. ಫ್ಯಾಕ್ಟ್ ನಂಬರ್ 15. 80% ಹುಡುಗಿಯರು ಅವರಿಗೆ ರಾಂಗ್ ಸೈಜ್ ಬ್ರಾ ಹಾಕಿಕೊಳ್ಳುತ್ತಾರೆ. ಹಾಗೆ ಪ್ರತಿ 13 ನಿಮಿಷಕ್ಕೆ ಒಂದು ಹುಡುಗಿ ಬ್ರೆಸ್ಟ್ ಕ್ಯಾನ್ಸರ್ ನಿಂದ ಸಾಯುತ್ತಿದ್ದಾರೆ. ಗೆಳೆಯರೇ, ವಿಡಿಯೋವನ್ನು ಮುಂದುವರಿಸುವ ಮುನ್ನ ನಿಮ್ಗೊಂದು ಚಿಕ್ಕ ರಿಕ್ವೆಸ್ಟ್. ಅದೇನೆಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಫ್ಯಾಕ್ಟ್ ನಂಬರ್ 16. ಹುಡುಗಿಯರು ಅವರ ಜೀವನದಲ್ಲಿ ಹೆಚ್ಚಾಗಿ ಹೇಳುವ ಸುಳ್ಳುಗಳು 3. ಅವೇನೆಂದರೆ 1, ಐ ಹೇಟ್ ಯು. 2, ನಾನು ಚೆನ್ನಾಗೇ ಇದ್ದೇನೆ. 3, ನಾನು ನಿನ್ನ ಯಾವಾಗಲೂ ನಂಬುವುದಿಲ್ಲ. ಹುಡುಗಿಯರು ಈ 3 ವಿಷಯಗಳನ್ನು ಯಾವಾಗ ಹೇಳಿದರೂ ಕೂಡ ಅವು ಮ್ಯಾಕ್ಸಿಮಮ್ ಸುಳ್ಳಾಗೇ ಇರುತ್ತವೆ. ಫ್ಯಾಕ್ಟ್ ನಂಬರ್ 17. ಹುಡುಗರು ಅವರ ಕಣ್ಣಿಗೆ ಕಾಣುವುದನ್ನು ನೋಡಿ ಲವ್ ಮಾಡುತ್ತಾರೆ. ಹುಡುಗಿಯರು ಅವರ ಕಿವಿಗಳಿಂದ ಕೇಳುವುದನ್ನು ಕೇಳಿ ಲವ್ ಮಾಡುತ್ತಾರೆ. ಇದರಿಂದಲೇ ಹುಡುಗಿಯರು ಮೇಕಪ್ ಹಾಕುತ್ತಾರೆ. ಹುಡುಗರು ಹೆಚ್ಚಾಗಿ ಸುಳ್ಳನ್ನು ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 18. ಪ್ರತಿ 9 ನಿಮಿಷಗಳಿಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ನಿಂದಲೋ ಒಂದು ಮಗುವಿಗೆ ಜನ್ಮ ಕೊಡುತ್ತಲೋ ಒಂದು ಹುಡುಗಿ ಸಾಯುತ್ತಿದ್ದಾರೆ. ನಮಗೆ ಜನ್ಮ ಕೊಡುವುದರಿಂದ ಬಹಳ ಮಹಿಳೆಯರು ಸಾಯುತ್ತಿದ್ದಾರೆ. ಸೊ ರೆಸ್ಪೆಕ್ಟ್ ವುಮೆನ್. ಫ್ಯಾಕ್ಟ್ ನಂಬರ್ 19. ಒಂದು ಹುಡುಗಿ ಖಂಡಿತವಾಗಿ ವರ್ಜಿನ್ ಅಲ್ಲ ಎಂದು ಈ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಡಾಕ್ಟರ್ ಆದರೂ ಸೈಂಟಿಸ್ಟ್ ಆದರೂ ಹೇಳಲು ಆಗುವುದಿಲ್ಲ ಆ ಹುಡುಗಿ ಬಿಟ್ಟು. ಬಿಕಾಸ್ ಹೈಮನ್ ಕ್ಯಾನ್ ಬ್ರೇಕ್ ಇನ್ ಮೆನಿ ವೇಸ್ ಲೈಕ್ ಸೈಕಲಿಂಗ್, ಸ್ಕಿಪ್ಪಿಂಗ್ ಎಕ್ಸೆಟ್ರಾ. ಫ್ಯಾಕ್ಟ್ ನಂಬರ್ 20. ಇದೊಂದು ಅಡ್ವೈಸ್. ಬಾಯ್ಸ್, ನೀವು ಹುಡುಗಿಯರ ವಿಷಯದಲ್ಲಿ ಸುಳ್ಳೇಳುವುದಾಗಲಿ ತಪ್ಪು ಮಾಡುವುದಾಗಲಿ ಮಾಡಲೇಬೇಡಿ. ಏಕೆಂದರೆ ಸ್ವಲ್ಪ ಲೇಟ್ ಆಗಬಹುದು, ಬಟ್ ಖಂಡಿತವಾಗಿ ಸಿಕ್ಕಿ ಬೀಳುತ್ತೀರಾ. ಆಗ ಗೊತ್ತಲ್ಲ. ಬೋನಸ್ ಫ್ಯಾಕ್ಟ್ ಏನೆಂದರೆ ಈ ಪ್ರಪಂಚದಲ್ಲಿ 90% ಹುಡುಗರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಓದುವುದು, ಬರೆಯುವುದು, ಕೆಲಸಕ್ಕೆ ಹೋಗುವುದು ಇವೆಲ್ಲವೂ ಕೂಡ ಒಂದು ಹುಡುಗಿಗೋಸ್ಕರನೇ. ಹುಡುಗಿಯರೇ ನಮಗೆ ದೊಡ್ಡ ಮೋಟಿವೇಶನಲ್ ಫೋರ್ಸ್. ಏನಂತೀರಾ? ನಿಮ್ಮ ಲೈಫ್ನಲ್ಲಿ ನಿಮಗೆ ಮೋಟಿವೇಶನಲ್ ಫೋರ್ಸ್ ಯಾರು? ನಿಮ್ಮ ತಾಯಿನ ಅಥವಾ ನಿಮ್ಮ ಹುಡುಗಿನ? ಕಮೆಂಟ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡಿದ್ದೀರೆಂದರೆ ಅಲ್ಪ ಸ್ವಲ್ಪ ಇಷ್ಟವಾಗಿರಲೇಬೇಕು. ಇಷ್ಟವಾಗಿದ್ದರೆ ಒಂದು ಲೈಕ್ ಅಂತೂ ಮಾಡಿ. ಹಾಗೆ ಈ 20 ಫ್ಯಾಕ್ಟ್ಸ್ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಬಹಳ ಇಷ್ಟವಾಯಿತೆಂದು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ನಿಮ್ಮ ಫ್ರೆಂಡ್ ಸುರೇಂದ್ರ ವ್ಲಾಗರ್ಸ್ ಸೈನಿಂಗ್ ಆಫ್.